ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಿದ್ದೀರಾ? ಕಾಫಿ ಫ್ಲೇವರ್ ಯಾರೆಲ್ಲ ಇಷ್ಟಪಡ್ತೀರಾ, ಅವರು ಎಷ್ಟು ಇಷ್ಟಪಡ್ತೀರಾ ಈ ರೆಸಿಪಿ ಅಂದರೆ ಸಖತ್ ಇಷ್ಟಪಡ್ತೀರಾ ಅಂತ ಹೇಳ್ಬೋದು. ಯಾರೆಲ್ಲ ಕಾಫಿ ಫ್ಲೇವರ್, ಕಾಫಿ ಲವರ್ ಇದ್ದೀರಾ ಅವ್ರಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಅದನ್ನು ತಿಂತಾ ಇದ್ದರೆ ನಾನೇ ಹೇಳ್ಬೇಕಂದ್ರೆ ಇದನ್ನು ಸಿಂಹಪಾಲ್ ಖಾಲಿ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ನೋಡೋಕ್ಕೆ ಏನು ಸಖತ್ತಾಗಿ ಕಾಣ್ತಾ ಇದೆಯಲ್ವಾ, ಕಾಫಿ ಡೆಸರ್ಟ್ ಅಂದ್ಬಿಟ್ಟಿದ್ದು. ಅಷ್ಟೇ ರುಚಿಕರವಾಗಿರುತ್ತೆ. ಮಿಸ್ ಮಾಡಬೇಡಿ, ಈ ರೆಸಿಪಿ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಕಪ್ನಷ್ಟು ಗಟ್ಟಿ ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ನಂತರ ಎನಿ ಬ್ರ್ಯಾಂಡು ಇನ್ಸ್ಟೆಂಟ್ ಪೌಡ್ರ್ ತೊಗೊಳ್ಳಿ, ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಳ್ಳಿ. ಇದನ್ನು 2 ಸ್ಪೂನು ಕಾಫಿ ಪೌಡರ್ಗೆ ಒಂದು 2 ಸ್ಪೂನಷ್ಟು ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ ನೀಟಾಗಿ ಕರಗಬೇಕು. ನಂತರ ಇದನ್ನು ಹಾಲೊಂದಿಗೆ ಸೇರಿಸ್ಬೇಕು. ನೀವು ಎಷ್ಟು ಹಾಲು ತೊಗೊಳ್ತೀರೋ ಅಷ್ಟು ಕ್ವಾಂಟಿಟಿನಲ್ಲಿ ಇದನ್ನು ಚೇಂಜ್ ಮಾಡಬೇಕು. ನೀವು ಹಾಲು ಒಂದು ಕಪ್ ತೊಗೊಂಡ್ರೆ 1 ಸ್ಪೂನು ಅಥವಾ 3 ಕಪ್ ತೊಗೊಂಡ್ರೆ 3 ಸ್ಪೂನು ಈ ಥರ ಚೇಂಜ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ರೆಕಾರ್ಡಿಂಗಲ್ಲಿ ಮಿಸ್ ಆಗಿದೆ, ನೀವು ಮಿಸ್ ಮಾಡದೆ ಸೇರಿಸ್ಕೊಳ್ಳಿ. ಅದನ್ನು ಒಂದು 3 ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೆ ಕುದಿಸ್ಬೇಕಾದ್ರೆ. ಅದೊಂದು ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಆಗಿಲ್ಲ. ದಯವಿಟ್ಟು ನೀವು 3 ಸ್ಪೂನು ಸಕ್ಕರೆ ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ. ಇಲ್ಲ ನಂಗೆ ತುಂಬ ಲೈಟಾಗಿ ಸಕ್ಕರೆ ಬೇಕು ಬೇಡ ಅನ್ನೋರಾದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ನೋಡಿ, ಈಗ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ವಲ್ಲ, ಸ್ವಲ್ಪ ಕೂಡ ಗಂಟಿಲ್ಲದೆ ಮಿಕ್ಸ್ ಮಾಡಿದ್ಮೇಲೆ ಹಾಲು ಜೊತೆ ಹಾಕಿ ಕುದಿಸ್ಕೋಬೇಕೀಗ. ಇದನ್ನು ಬಿಡದೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಗಂಟಾಗೋ ಥರ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು 10 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕಾಗತ್ತೆ ಈಗ ಹಾಲನ್ನ. ಇದನ್ನು ಇದು ಸ್ವಲ್ಪ ಗಟ್ಟಿ ಆಗಬೇಕು. ಈ ಗಂಜಿ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದುವರೆಗೂ ಇದನ್ನು ಕುದಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಇದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ರೆ ತಣ್ಣಗಾದ್ಮೇಲೆ ಇನ್ನೂ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ಒಂದು ಜಾರ್ಗೆ ಇಲ್ಲಿ 3 ಸ್ಪೂನಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. ನಂತರ 2 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರು. ನಂತರ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಒಂದು 2ರಿಂದ 3 ನಿಮಿಷ ಕಂಟಿನ್ಯೂಸ್ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ನೊರೆ ಥರ ಬರಬೇಕದು. ನಂತರ ಇಲ್ಲಿ ಯಾವುದೇ ಕುಕ್ಕೀಸ್ ಹಾಕ್ಬೋದು. ನಾನಿಲ್ಲಿ ಗುಡ್ಡೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ, ಇಲ್ಲ ಮಾರಿಗೋಲ್ಡ್ ಹಾಕ್ಬೋದು. ಎನಿ ಬಿಸ್ಕೆಟ್ನ ಫಸ್ಟು ಒಂದು ಬೌಲ್ ಕೆಳಗಡೆ ಹಾಕಿ ನೋಡಿ, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ ನೋಡಿ. ಈಗ ಆಲ್ಮೋಸ್ಟ್ 2 ಸ್ಪೂನ್ನ ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ಗ್ರೈಂಡ್ ಮಾಡಿದ್ನಲ್ಲ ಕಾಫಿ, ಸಕ್ಕರೆ ಮತ್ತು ನೀರು ಹಾಕಿ ಅದನ್ನು ಈಗ ಮೇಲ್ಗಡೆ ಆಲ್ಮೋಸ್ಟ್ ನಾನು ಈಗ ಮಾಡಿದ್ದು 4 ಬೌಲಷ್ಟು ಆಯಿತು. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಅಂದರೆ ಫುಲ್ ಮಿಕ್ಸ್ ಮಾಡಬೇಕಂತಲ್ಲ, ನೊರೆ ಪ್ರಮಾಣ ಮೇಲ್ಗಡೆ ಇರಬೇಕು. ಹಾಗೆ ಮಾಡಿ ಇದನ್ನು ಒಂದು 8ರಿಂದ 10 ಅವರು ಫ್ರೀಝರಲ್ಲಿ ಇಟ್ಬಿಡಿ. ಏನು ಚೆನ್ನಾಗಿರುತ್ತೆ ಅಂದರೆ, ಕಾಫಿ ಫ್ಲೇವರ್ ಯಾರೆಲ್ಲ ಇಷ್ಟಪಡ್ತೀರಾ ಅವರು ಮಿಸ್ಸೇ ಮಾಡಬೇಡಿ, ಈ ರೆಸಿಪಿ ಟ್ರೈ ಮಾಡಿ. ಅದನ್ನು ಒಂದು ಫ್ರೀಝರಲ್ಲಿ ಇಟ್ಟಾದಮೇಲೆ ಒಂದು 8 ಅವರ್ಸ್ ಆದಮೇಲೆ ನೋಡಿ ಈ ರೀತಿ ಇರುತ್ತೆ ತಿನ್ನೋಕ್ಕೆ. ಅದನ್ನು ಹೆಂಗೆ ತೊಗೊಳ್ಬೇಕಂದ್ರೆ ಫುಲ್ಲು ಆ ಬಿಸ್ಕೆಟು ಪ್ಲಸ್ ಮೇಲ್ಗಡೆ 3 ಲೇಯರು ಸಿಗಂಗೆ ತೊಗೋಬೇಕು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಹೇಗೆ ಬಂತು ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.